ಸರ್ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ ನೀವು ಮೈಸೂರು, ಬೆಂಗಳೂರು ಬಗ್ಗೆನೇ ಮಾತಾಡ್ತೀವಿ. ಮಂಗಳೂರು ಕಾಲೇಜ್ ಬಗ್ಗೆ ಯಾವ್ದು ಡಿಸ್ಕಷನ್ ಮಾಡ್ಲಿಲ್ಲ ಅಂದ್ರು. ಮ್ಹೂ. ಸೊ ಈಗ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ಮಂಗಳೂರಲ್ಲಿ ಇದೆಯಲ್ವಾ? ಏನೋ ತುಂಬಾ ಚೆನ್ನಾಗಿದೆ ಅಂತೆ, ತುಂಬಾ ಫೇಮಸ್ ಕಾಲೇಜ್ ಅಂತೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ನನಗೆ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅಂತ ಅಲ್ಲಿ MBA ಕೂಡ ಇದೆ, MCA ಕೂಡ ಇದೆ. ಸೊ ಇಟ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್ 2007 ಓಪನ್ ಆಗಿರೋದು ಕಾಲೇಜ್. ಅದು ತುಂಬಾ ಚೆನ್ನಾಗಿದೆ. ಮಂಗಳೂರಿಂದ ಸಿಟಿ ಸೆಂಟರ್ ಒಂದು 7 ಕಿಲೋಮೀಟರ್ ಆಚೆ ಇದೆ. ಅಂದ್ರೆ ಮೈಸೂರು ಹೈವೇ ಸಾರಿ ಮಂಗಳೂರು ಮತ್ತೆ ಬೆಂಗಳೂರು ಅದೇ ಹೈವೇ 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 ಸೈಡ್. ಇದೆ. ಅಡ್ಜಸ್ಟೆಂಟ್ ಟು ನೇತ್ರಾವತಿ ರಿವರ್ ಪಕ್ಕದಲ್ಲಿದೆ. ಸರ್ ಅದೇ ನದಿ ಪಕ್ಕದಲ್ಲಿ, ಕಾಲೇಜ್ ಪಕ್ಕದಲ್ಲೇ ಹೋಗುತ್ತೆ ನದಿ. ಆ, ಚೆನ್ನಾಗಿದೆ, ಒಂದು ವ್ಯೂ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಎಲ್ಲ ಚೆನ್ನಾಗಿದೆ ಅಂತ ಹೌದೌದು. ಹೇಳ್ತಾರೆ. ನಿಜನಾ ಸರ್ ಅದು? ಹೌದು, ಅಡಿಯಾರ್ ಅಂತ ಒಂದು ಊರು ಬರುತ್ತೆ. ಹಾ. ಅಲ್ಲಿ ಕಾಲೇಜ್ ಇದೆ. ನೇತ್ರಾವತಿ ನದಿ ತಡದಲ್ಲೇ ಕಾಲೇಜ್ ಇದೆ. ಸರ್ ಈಗ ಬಸ್ ಟ್ರಾನ್ಸ್ಪೋರ್ಟೇಷನ್ ಇಂಪಾರ್ಟೆಂಟ್ ಅಲ್ಲ ಸರ್? ಈಗ ಮಂಗಳೂರಿಂದ ಓಡಾಡೋದಕ್ಕೆ ಕಾಲೇಜಿಂದ ಬಸ್ ಫೆಸಿಲಿಟಿ ಇದೆಯಾ? ಆ, ನಾಗೇಶ್, ಮಂಗಳೂರಲ್ಲಿ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ಮಂಗಳೂರಲ್ಲಿ ಪ್ರೈವೇಟ್ ಬಸ್ಸೇ ದುನಿಯಾ. ಹಾ, ಸೊ ಕರೆಕ್ಟ್. ಪ್ರೈವೇಟ್ ಬಸ್ಸಸ್ ನಿಮ್ಗೆ 2 ಮಿನಿಟ್ಸ್ಗೂ ಬಸ್ಸಸ್ ಇರುತ್ತೆ ಆ ರೋಡ್ಗೆ. ಓಕೆ. ಸೊ ಆಮೇಲೆ ಕಾಲೇಜ್ ಬಸ್ಸಸ್ ಕೂಡ ಇದೆ. ಸೊ ಆ, ಟ್ರಾನ್ಸ್ಪೋರ್ಟೇಷನ್ಗೆ ಇನ್ ಕೇಸ್ ಏನೋ ಮಂಗಳೂರಲ್ಲಿ ಸ್ಟೇ ಮಾಡ್ತೀವಿ ಅಂದ್ರೂ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ ನಿಮ್ಗೆ ಮಂಗಳೂರು ಪ್ರೈವೇಟ್ ಬಸ್ಸಸ್ ಕೂಡ ಸ್ಟೂಡೆಂಟ್ ಕನ್ಸೆಷನ್ ಇದೆ ಇವಾಗ್ಲೂ ಕೂಡ. ಓ, ಸ್ಟೂಡೆಂಟ್ ಪಾಸ್ ತರ ಏನೋ ಸ್ಟೂಡೆಂಟ್ ಕೊಡ್ತೀರಾ? ಪಾಸ್ ತರ ಇದೆ. ಸ್ಟೂಡೆಂಟ್ ಪಾಸ್ ಮಾಡಿಸ್ಕೋಬಹುದು, ಕನ್ಸೆಷನ್ ಇದೆ ಪ್ರೈವೇಟ್ ಬಸ್ಸಸ್ ಕೂಡ. ಅಂದ್ರೆ ಗೌರ್ಮೆಂಟ್ ಬಸ್ಸಸ್ ಕಡಿಮೆ ಮಂಗಳೂರು ಸರೌಂಡಿಂಗ್ ಅಲ್ಲಿ, ಸೊ ಅದರಿಂದ ಪ್ರೈವೇಟ್ ಹೌದು, ಬಸ್ಸಸ್ ಆ ಇಲ್ಲಿ ಫೆಸಿಲಿಟಿ ಇದೆ. ಪ್ರೈವೇಟ್ ಹೌದು, ಮಂಗಳೂರಲ್ಲಿ ಪ್ರೈವೇಟ್ ಬಸ್ಸಸ್ ತುಂಬಾ ಜಾಸ್ತಿ ಇರೋದು. ಸರ್ ಈ ಕಾಲೇಜ್ ಬಗ್ಗೆ ನಾನೊಂದ್ ಕೇಳಿದೆ, ಪ್ಲೇಸ್ಮೆಂಟ್ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತ. ಈಗ ಈಗ ಟ್ರೆಂಡ್ ಹೆಂಗಿದೆ ಅಂದ್ರೆ ಪ್ಲೇಸ್ಮೆಂಟ್ ಸಿಗ್ತಾ ಇಲ್ಲ. ಬಟ್ ಈ ಹೌದು. ಕಾಲೇಜ್ ವಿಷಯದಲ್ಲಿ ನಮ್ಮ ಡಿಸ್ಕಷನ್ ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ, ಸೊ ಪ್ಲೇಸ್ಮೆಂಟ್ ಆಫೀಸರ್ ಯಾರೋ ತುಂಬಾ ಚೆನ್ನಾಗಿದ್ದಾರೆ. ಮೀನ್ಸ್ ಟರ್ಮ್ಸ್ ಆಫ್ ಪ್ಲೇಸ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಪಾಯಿಂಟ್ಸ್ ಪ್ಲೇಸ್ಮೆಂಟ್ ಮಾಡಿಸ್ತಿದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಸ್ವಲ್ಪ ಮಾಹಿತಿ ಗೊತ್ತಿದೆ ಸರ್? ನಾಗೇಶ್, ಇಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಒಂದು ರಶ್ಮಿ ಮಂಡಾರಿ ಅಂತ. ಅವರು ಓಕೆ. ತುಂಬಾ ಪ್ಲೇಸ್ಮೆಂಟ್ ಚೆನ್ನಾಗಿ ಮಾಡಿಸ್ಕೊಡ್ತಾರೆ. ಓಕೆ. ಸೊ ನಾನು ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ತಗೊಂಡು ನೋಡಿದಾಗ ಅವರು 42 lakhs ಹೈಯೆಸ್ಟ್ ಪ್ಯಾಕೇಜ್ ಮಾಡಿಸ್ಕೊಟ್ಟಿದ್ದಾರೆ. ಹೈಯೆಸ್ಟ್ ಪ್ಯಾಕೇಜ್. ಹೈಯೆಸ್ಟ್ 42 lakhs ಇದೆ. ಸೊ ಅರೌಂಡ್ ನಿಮ್ಗೆ ಆವರೇಜ್ 8 to 10 lakhs ಮೋಸ ಇಲ್ಲ. ಆಮೇಲೆ ಇನ್ನೊಂದು ಕಡೆ 30 lakhs ಪ್ಯಾಕೇಜ್ ತುಂಬಾ ಜನ ಪ್ಲೇಸ್ಮೆಂಟ್ ಆಗಿದ್ದಾರೆ ನಾಗೇಶ್. ಹೌದು, ತುಂಬಾ ಜನಕ್ಕೆ ಅವ್ರ ವೆಬ್ಸೈಟ್ ಅಲ್ಲೂ ಹಾಕಿದ್ದಾರೆ. ತುಂಬಾ ಜನಕ್ಕೆ 30 lakhs, ಎಷ್ಟೋ ಕಾಲೇಜಲ್ಲಿ 30 lakhs ಹೈಯೆಸ್ಟ್ ಪ್ಯಾಕೇಜ್ ಇರುತ್ತೆ. ಇದ್ರಲ್ಲಿ ಹೌದು. ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆ 30 lakhs ಬಂದಿದೆ ಅಂದ್ರೆ ಗುಡ್. ಗುಡ್. ಅಂದ್ರೆ ಒಬ್ರು ಇಬ್ರು ಅಂತಲ್ಲ, ಹಾ. ಸುಮಾರು ಒಂದು 8 to 10 ಮೆಂಬರ್ಸ್ ಮೇಲೆ 30 lakhs ಪ್ಯಾಕೇಜ್ ಬಂದಿದೆ. 42 lakhs ಇಸ್ ಹೈಯೆಸ್ಟ್ ಪ್ಯಾಕೇಜ್ ಅಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ಟೈರ್ 2 ಸಿಟಿ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಅಲ್ಲ, ಈಗ ಎಷ್ಟೋ ಕಾಲೇಜಲ್ಲಿ ಕೆಲಸನೇ ಸಿಗ್ತಾ ಇಲ್ಲ, ಇವ್ರು ಒಳ್ಳೆ ಪ್ಯಾಕೇಜ್ ಅಲ್ಲಿ ಕೆಲಸ ಕೊಡ್ಸಿದ್ದಾರೆ. ಸೊ ಜೊತೆಗೆ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಸರ್? ನಾಗೇಶ್, ಇಲ್ಲಿ ಸಹ್ಯಾದ್ರಿಯಲ್ಲಿ ಪ್ಲಸ್ ಪಾಯಿಂಟ್ ಅದು ನಾಗೇಶ್. ಹಾ. ರಶ್ಮಿ ಮಂಡ್ಯಾರ್ ಅವರು ಪ್ಲೇಸ್ಮೆಂಟ್ ಹೆಂಗ್ ಟ್ರೀಟ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ಸೆಮ್ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾರೆ. ಸ್ಕಿಲ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಜೊತೆ ಕೂಡ ಸಿಲೆಬಸ್ ಸ್ಟಡೀಸ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಎರಡೂ ಕೂಡ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಸರ್ ಅಲ್ಲ ಸರ್, ಈಗ ನೀವು ಇವ್ರ ಕಾಲೇಜಲ್ಲೇ ಅಂತಲ್ಲ, ಎಲ್ಲಾ ಕಾಲೇಜಲ್ಲೂ ಫಸ್ಟ್ ಸೆಮ್ ಇಂದಾನೆ ಸ್ಟಾರ್ಟ್ ಮಾಡ್ತಿದ್ದಾರೆ ಈಗ ಪ್ಲೇಸ್ಮೆಂಟ್. ನಾಗೇಶ್, ಇಲ್ಲಿ ಸಹ್ಯಾದ್ರಿ ಪ್ರಾಜೆಕ್ಟ್ ತುಂಬಾ ಡಿಫರೆಂಟ್ ಇದೆ ನಾಗೇಶ್. ಹಾ. ನಿಮ್ಗೆ 42 lakhs ಪ್ಯಾಕೇಜ್ ಬೇಕು, 30 lakhs ಪ್ಯಾಕೇಜ್ ಸ್ಕಿಲ್ಸ್ ಎನ್ಹಾನ್ಸ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಸೊ ಓಕೆ. ದಟ್ ಇಸ್ ದ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಡ್ವಾಂಟೇಜ್ ಅದು. ಸೊ ಹಾಗಾದ್ರೆ ಈ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ಕಾಸ್ಟ್ಲಿ ಇರುತ್ತೆ ಸರ್? ಆಲ್ಮೋಸ್ಟ್ ನಿಮ್ಗೆ ಕಾಸ್ಟ್ ಇದ್ದೇ ಇರುತ್ತೆ, ಬಟ್ ಟ್ರೈ ಮಾಡಿ ನೋಡಿ ಒಂದ್ಸಲ. ಅಂದ್ರೆ ಡೈರೆಕ್ಟ್ ಆಗಿ ಕಾಲೇಜ್ ಹೋಗಿ ಮೀಟ್ ಮಾಡಿದ್ರೆ ನಿಮ್ಗೆ ಖಂಡಿತ ನಾ ಹೇಳ್ತೀನಿ, ಅವ್ರ ಮ್ಯಾನೇಜ್ಮೆಂಟ್ ಯಾವತ್ತಿದ್ರು ಡೈರೆಕ್ಟ್ ಆಗಿ ಟ್ರೈ ಮಾಡಿ. ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಅಂದ್ರೆ ಈಗ ಯಾವ್ದೇ ಮಂಗಳೂರು ಸೈಡ್ ಅಲ್ಲಿ ಎಜುಕೇಶನ್ಗೆ ಮಂಗಳೂರು ಫೇಮಸ್. ಹೌದು, ಸೊ ಅದ್ರಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸಹ್ಯಾದ್ರಿ ಕಾಲೇಜು ಒಂದು ಟಾಪ್ ಕಾಲೇಜ್ ಅಂತಾನೆ ಟಾಪ್ ಕನ್ಸಿಡರ್ ಕಾಲೇಜಸ್ ಇನ್ ಮಾಡಿ. ಮ್ಯಾಂಗ್ಳೂರ್ ಅಂತ ಹೇಳ್ಬೋದು. ಸೊ ಈಗ ಒಳ್ಳೊಳ್ಳೆ ಕಾಲೇಜಸ್ ಇದೆ. ಈಗ NITK ಸುರತ್ಕಲ್ ಅದೊಂದು ಟಾಪ್ ಇಂಜಿನಿಯರಿಂಗ್ ಕಾಲೇಜು. ನಾವು ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಹೌದು. ಮಾಡಿದ್ದೆ ಮಂಗಳೂರು ಕಾಲೇಜಸ್ ಅಂತೇಳಿ. NITK ಮೆನ್ಷನ್ ಮಾಡಿರ್ಲಿಲ್ಲ. ಅವ್ರು ತುಂಬಾ ಜನ ಹೇಳಿದ್ರು ಬಟ್ NITK ಬಗ್ಗೆ NITK ಇಸ್ ಡಿಫರೆಂಟ್. ಅಲ್ಲಿ ನಿಮ್ ಕೇಸ್ ಇಂದ ಬರಕ್ಕಾಗಲ್ಲ. ಅಲ್ಲಿ JEE ಮೇನ್ಸ್ ಇಂದ ಬರಬೇಕು. ಅಲ್ಲ, ಅದು ರೇಂಜೇ ಬೇರೆ ಅಂತ. ಅದು So range ಇವೆಲ್ಲ ಈ ಬೇರೆ ಕಾಲೇಜಸ್, ಹೌದು. ಅದಕ್ಕೆ ಅದನ್ನ ನಾವು ನಿಮಗೆ ಮಂಗಳೂರು ಸುತ್ತಮುತ್ತ ಸುಮಾರು ಕಾಲೇಜ್ ಇದೆ ನಾಗೇಶ್. ನೀವು ವಿಡಿಯೋ ಮಾಡಿದೀರಾ, ನಿತ್ಯ ಇದೆ, ಸೆಂಟ್ ಜೋಸೆಫ್ ಇದೆ, ಸಹ್ಯಾದ್ರಿ ಇದೆ. ಸೊ ಅವೆಲ್ಲ ಬೆಸ್ಟ್ ಕಾಲೇಜಸ್. ಮಂಗಳೂರು ಸರೌಂಡಿಂಗ್ ಅಲ್ಲಿ ಇರೋ ಕಾಲೇಜಸ್. ಮಂಗಳೂರು ಸರೌಂಡಿಂಗ್ ಕಾಲೇಜಸ್. ಒಂದ್ ವಿಡಿಯೋದಲ್ಲಿ ನಾವು ನಿಟ್ಟೆ ಬಗ್ಗೆ ಹೇಳಿದಾಗ ಅದು ಮಂಗಳೂರದಿಲ್ಲ, ಉಡುಪಿಯಲ್ಲಿ ಇಲ್ಲಿ ಇದೆ ಅಂತ ಹೇಳಿ ತುಂಬಾ ಡಿಸ್ಕಷನ್ ಆಗ್ತಿದೆ. ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಂದ್ರೆ ಮಂಗಳೂರು ಸರೌಂಡಿಂಗ್ ಮಂಗಳೂರು ಕಾಲೇಜಸ್. ಸರೌಂಡಿಂಗ್ ಅಂದ್ರೆ ಮಂಗಳೂರು, ಉಡುಪಿ, ಮಣಿಪಾಲು ಇವೆಲ್ಲ ಒಂದು ಸರೌಂಡಿಂಗ್ ಅಂತ ಒಂದು ಬೆಲ್ಟ್ ಅಂತ ದಕ್ಷಿಣ ಕನ್ನಡ ಕರಿತೀವಿ. ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ. ಸೊ ಅಲ್ಲೇ ಏನ್ ಬರುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಅದು ಸುತ್ತಮುತ್ತನೇ ಬರ್ತಾ ಅನ್ಕೋತೀವಿ ನಾವೆಲ್ಲ. ಮೂಡುಬಿದಿರೆ ಒಂದು ಕಾಲೇಜ್ ಇದೆ, ಓಕೆ. ನಿತ್ಯ ಇದೆ ಮೂಡುಬಿದಿರೆಯಲ್ಲಿ. ಸೊ ಆತರ ನಿಮ್ಗೆ ಆಳ್ವಾಸ್, ಮೂಡುಬಿದ್ರೆ ಆಳ್ವಾಸ್. ಮೂಡುಬಿದಿರೆ ಆಳ್ವಾಸ್ ಇದೆ. ಸಾರಿ, ಹೌದು. ಮೂಡುಬಿದಿರೆ ಆಳ್ವಾಸ್ ಇದೆ. ಸೊ So ಅಲ್ಲ, ಇಲ್ಲಿ ಎಜುಕೇಶನ್ ವೈಸ್ ತುಂಬಾ ಚೆನ್ನಾಗಿದೆ ಸರ್. ಈಗ ಓಕೆ ಸರ್, ಸಹ್ಯಾದ್ರಿ ಕಾಲೇಜಲ್ಲಿ ಏನೇನ್ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಸರ್? ಆ ಸಹ್ಯಾದ್ರಿ ಕಾಲೇಜಸ್ ಅಲ್ಲಿ ಇಲ್ಲಿ ವಿತ್ ಟ್ರೆಡಿಷನಲ್ ಜೊತೆಗೆ ANML, ಹೌದು. IS ಇದೆ, CS ಇದೆ, ಸೈಬರ್ ಸೆಕ್ಯೂರಿಟಿ ಅದರ ಕೋರ್ಸಸ್ ಎಲ್ಲ ಇದೆ. ಜೊತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಮಾಮೂಲಿ ಕೋರ್ ಬ್ರಾಂಚಸ್ ಏನ್ ಬೇಕಾದಿದೆ. IT ರಿಲೇಟೆಡ್ ಬ್ರಾಂಚಸ್ ಕೂಡ ಯಾವ್ದು ಬೇಕಾದಿದೆ. ಸೊ ತುಂಬಾ ಫ್ಯಾನ್ಸಿಯಾಗಿ ಏನ್ ಬ್ರಾಂಚಸ್ ಮಾಡಿಲ್ಲ ಇವರು, ಇರೋದ್ರಲ್ಲೇ ಸೊ ಡೀಸೆಂಟ್ ಆಗಿ ANML ಓಪನ್ ಮಾಡ್ಕೊಂಡಿದ್ದಾರೆ. ANML ಕಂಪ್ಯೂಟರ್ ಸೈನ್ಸ್, EC ಅದರ ಓಪನ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಈ ಕಾಲೇಜಲ್ಲಿ ನಿಮ್ಗೆ ಇಷ್ಟ ಆದ ಕೋರ್ಸಸ್ ಜನರಲ್ ಆಗಿ ಸಿಗುತ್ತೆ. ಸೊ KCET ಐ ಥಿಂಕ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ ಕಟ್ ಆಫ್ ಎಲ್ಲ. ತುಂಬಾ ಮಂಗಳೂರು ಜಿಲ್ಲೆ ಓದ್ಬೇಕು ಅಂದ್ರೆ ತುಂಬಾ ಕಾಂಪಿಟೇಟಿವ್ ಆಗಿದೆ. ಒಳ್ಳೆ ರ್ಯಾಂಕಿಂಗ್ ಒಳ್ಳೆ ಟಫ್ ಮಾತ್ರ. ಕೊಡುತ್ತೆ ಇದು. ಸೆಂಟ್ ಜೋಸೆಫ್ ಆಮೇಲೆ ಸಹ್ಯಾದ್ರಿಗೂ
ಒಳ್ಳೆ ಟಫ್ ಕೊಡುತ್ತೆ. ಸೊ ಇನ್ ಆಮೇಲೆ ಕೇಸ್ KCET ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಕಾಮೆಟ್ಗೆ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಆಪ್ಷನ್ ಆಗಿ ಇಟ್ಕೋಬಹುದು. ಆಮೇಲೆ ಮಂಗಳೂರಲ್ಲೂ AJ ಕಾಲೇಜ್ಗೆ ಎಲ್ಲ ಹಾ. ಒಳ್ಳೊಳ್ಳೆ ಟಫ್ ಕೊಡುತ್ತೆ ಇದು. ಓಕೆ. ಸೊ ಸಹ್ಯಾದ್ರಿ ಕಾಲೇಜು ಮೇಜರ್ ಸೊ ಪ್ಲೇಸ್ಮೆಂಟ್ ವಿಷಯಕ್ಕೆ ಫೇಮಸ್ ಇದೆ. ಹೌದು ಪ್ಲೇಸ್ಮೆಂಟ್ ಫೇಮಸ್ ಇದೆ. ಸರ್ ಈಗ ಮೇಜರ್ ಈಗ ಓಕೆ ಸರ್ ಮಂಗಳೂರಲ್ಲಿ ಇದೀವಿ, ಟ್ರಾವೆಲ್ ಮಾಡ್ತೀವಿ, ತೊಂದರೆ ಇಲ್ಲ. ಈಗ ಬೇರೆ ಕಡೆಯಿಂದ ಮಂಗಳೂರು ಬರ್ತೀರಿ ಅಂದ್ರೆ ಹಾಸ್ಟೆಲ್ ಬೇಕು. ಸೊ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಆಗಿದೆ ಸರ್. ಖಂಡಿತ ತುಂಬಾ ಚೆನ್ನಾಗಿದೆ. ಹಾಸ್ಟೆಲ್ ಅಂತೂ ಕ್ಯಾಂಪಸ್ ಒಳಗಡೆ ಇದೆ. ತುಂಬಾ ದೊಡ್ಡ ಕ್ಯಾಂಪಸ್ ಇದು. ಸೊ ಕ್ಯಾಂಪಸ್ ಇರೋದ್ರಿಂದ ಇನ್ನು ಇದೆ. ಮತ್ತು ಮಂಗಳೂರಲ್ಲಿ ತುಂಬಾ BCM ಹಾಸ್ಟೆಲ್ಸ್ ಎಲ್ಲ ಇದೆ. ಹೌದು ಎಲ್ಲಾ ತರ ಕೆಟಗರೀಸ್ ಹಾಸ್ಟೆಲ್ಸ್ ಇದೆ. ಎಲ್ಲಾ ಇದು ಹಾಸ್ಟೆಲ್ಸ್ ಇರೋದ್ರಿಂದ ನಿಮ್ಗೆ ಆರಾಮಾಗಿ ಓಡಾಡಬಹುದು. ಹೇಳಿದಂಗೆ ಮಂಗಳೂರಿನಲ್ಲಿ ಬಸ್ ಫೆಸಿಲಿಟೀಸ್ ತುಂಬಾ ಚೆನ್ನಾಗಿದೆ. ಸ್ಟೂಡೆಂಟ್ ಗೆ ಪಾಸ್ ಕನ್ಸೆಷನ್ ಪಾಸ್ ಕೊಡ್ತಾರೆ. ಸೊ ಯು ಕ್ಯಾನ್ ಟ್ರಾವೆಲ್. ಸರ್ ಈ ಕಾಲೇಜು ಆಟೋನಮಸ್ ಇಲ್ಲ VTU ಅಂಡರ್ ಬರುತ್ತೆ ಸರ್? ಇಲ್ಲ ಇದು ಆಟೋನಮಸ್. ಓಕೆ ಸರ್ ಈಗ ಆಟೋನಮಸ್ ಆದ್ರೆ ಏನೇನ್ ಬೆನಿಫಿಟ್ ಇದೆ ಸರ್ ಜನರಲ್ ಆಗಿ? ಸೊ ಆಲ್ಮೋಸ್ಟ್ ನಾವು ಪ್ರೀವಿಯಸ್ ವಿಡಿಯೋ ಹೇಳ್ದಂಗೆ ಆಟೋನಮಸ್ ಅಲ್ಲಿ ಸಿಲೆಬಸ್ ಸ್ವಲ್ಪ ಚೇಂಜ್ ಮಾಡ್ಕೋದು ಪ್ರಾಬಿಲಿಟಿ ಇರುತ್ತೆ. VTU ಸಿಲೆಬಸ್ ಜೊತೆಗೆ 40 to 50% ಸಿಲೆಬಸ್ ಚೇಂಜಸ್ ಇರುತ್ತೆ. ಸಿಲೆಬಸ್ ಹೆಂಗಿರುತ್ತೆ ಅಂತಂದ್ರೆ ರಿಲೇಟೆಡ್ ಟು ಸ್ಕಿಲ್ಸ್ ವಾಟ್ ಇಸ್ ರಿಕ್ವೈರ್ಡ್ ಫಾರ್ ದ ಕಂಪನೀಸ್. ಓಕೆ. ಸೊ ಆಟೋನಮಸ್ ಅಲ್ಲಿ ಈಗ ಅಪ್ಡೇಟೆಡ್ ಸಿಲೆಬಸ್ ನ ಮೇಂಟೈನ್ ಮಾಡಿರ್ತಾರೆ. ಹೌದು ಸೊ ಜೊತೆಗೆ ಕಂಪ್ಯಾರಿಟಿವ್ಲಿ CGP ನು ಚೆನ್ನಾಗಿ ತೆಗಿಬಹುದು. ಹೌದು ಸೊ ಇದರಿಂದ ಕಂಪ್ನಿಗೆ ಎಂಟರ್ ಆಗೋದಕ್ಕೂ ಸ್ವಲ್ಪ ಆಗುತ್ತೆ, ಹೌದು, ಕಾಂಪಿಟೇಟಿವ್ ಖಂಡಿತ, ಆಗಿ ಇರ್ಬೋದು. ಖಂಡಿತ, ಸೊ ಇದೆಲ್ಲ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡಿದ್ರೆ ಆಟೋನಮಸ್ ಕಾಲೇಜ್. ಸೊ ಮತ್ತೊಂದೇನಂದ್ರೆ ಆಟೋನಮಸ್ ಗೆ ಕೊಡ್ಬೇಕಂದ್ರೆ ನ್ಯಾಕ್ ಅಲ್ಲಿ ಒಳ್ಳೆ ಇಲ್ಲ ಅಥವಾ A++ ಗ್ರೇಡ್ ಇದ್ರೆ ಹೌದು. ಮಾತ್ರನೇ NACU NBA ಕಂಪಲ್ಸರಿ ಇರುತ್ತೆ. ಕಂಪಲ್ಸರಿ ಇರುತ್ತೆ. ಇದ್ರೆ ಆ ಕಾಲೇಜಸ್ ಮಾತ್ರ ಹೌದು ಆಟೋನಮಸ್ ಆಗಿ ಆಗಿರುತ್ತೆ. ಸೊ ಇದೆಲ್ಲ ಫೆಸಿಲಿಟಿ ಇರೋದಕ್ಕೆ ಕೊಟ್ಟಿರ್ತಾರೆ. ಹೌದು ಸರ್ ಈಗ ಫೈನ್ ನಾವು ಸ್ಪೋರ್ಟ್ಸ್ ವಿಷಯದಲ್ಲಿ ಹೆಂಗೆ ಸರ್ ಮಂಗಳೂರು ಸೈಡ್ ಎಲ್ಲ ಚೆನ್ನಾಗಿತ್ತಾ? ಮಂಗಳೂರು ಸೈಡ್ ಅಲ್ಲಿ ಸ್ಪೋರ್ಟ್ಸ್ ಅಂತ ಬಂದ್ರೆ ನಿಮ್ಗೆ ಹಳವಾಸ್ ಫೇಮಸ್. ಓಕೆ. ಬಟ್ ಸಹ್ಯಾದ್ರಿಯಲ್ಲಿ ಓಕೆ ಆತರ ಅಂತ ಅಂದ್ರೆ ಸ್ಪೋರ್ಟ್ಸ್ ಇದೆ. ಹಾ. ಬಟ್ ಯಾವಾಗ ನಿಮಗೆ ಫೇಮಸ್ ಆಗೋದೇ ನಿಮ್ಗೆ ಹಾಳ್ವಾಸ್ ಅದೇ ಸ್ಪೋರ್ಟ್ಸ್ ಅಂದ್ರೆ ಏನಿದ್ರು ಹಾಳ್ವಾಸ್ ಫೇಮಸ್ ಫಾರ್ ಸ್ಪೋರ್ಟ್ಸ್. ಸೊ ಈ ಕಾಲೇಜಲ್ಲೂ ಇರುತ್ತೆ ಎಲ್ಲ ಫೆಸಿಲಿಟಿ? ಇರುತ್ತೆ ಎಲ್ಲಾ ಫೆಸಿಲಿಟೀಸ್ ಇದೆ. ಎಲ್ಲಾ ಫೆಸಿಲಿಟೀಸ್ ಇದೆ. ಬಟ್ ನಿಮಗೆ ಸ್ಪೋರ್ಟ್ಸ್ ರಿಲೇಟೆಡ್ ಟು ಸೇರ್ಕೊಳ್ಳಬೇಕು ಅಂತಂದ್ರೆ ಗೋ ಫಾರ್ ಹಾಳ್ವಾಸ್. ಆಳ್ವಾಸಲ್ಲಿ ಅದಕ್ಕೆ ಸ್ವಲ್ಪ ಎನ್ಕರೇಜ್ ಕಲ್ಚರಲ್ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಜಾಸ್ತಿ ಅಲ್ಲಿ ಇರುತ್ತೆ. ಜಾಸ್ತಿ. ಸೊ ಈಗ ಮಂಗಳೂರು ಸೈಡ್ ಕಾಲೇಜಸ್ ಅಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಹೌದು ಸೊ ತುಂಬಾ ಎಂಟೈರ್ಲಿ ಡಿಫ್ರೆಂಟ್ ಎಕ್ಸ್ಪೋಜರ್. ಹೌದು ಸೊ ನಾಲೆಜ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಅಷ್ಟೇ ತುಂಬಾ ಶಾರ್ಪ್ ಆಗಿರ್ತಾರೆ ಮಂಗಳೂರು ಸೈಡ್ ಅಲ್ಲಿ ಸ್ಟೂಡೆಂಟ್ಸ್ ಅಂತಾರೆ. ಸೊ ಕಾಂಪಿಟೇಟಿವ್ ಆಗಿರುತ್ತೆ. ಸೊ ನೀವು ಬೇರೆ ಕಡೆಯಿಂದ ಬಂದು ಮಂಗಳೂರಲ್ಲಿ ಓದ್ತೀವಿ ಅಂದ್ರೆ ಬೆಂಗಳೂರಿಗಿಂತ ಸೆಕೆಂಡ್ ಆಪ್ಷನ್ ಅನ್ನ ಇಟ್ಕೊಟ್ರೆ ಮಂಗಳೂರ್ನ ತಗೊಂಡು ನೀವು ಆರಾಮಾಗಿ ಓದ್ಬೋದು. ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಈಗ ಏನಕ್ಕೆ ನಾವು ಸಹ್ಯಾದ್ರಿಗೆ ಸೇರ್ಬೋದು ಸರ್? ಸಹ್ಯಾದ್ರಿ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಾಲೇಜ್. ಹತ್ರ ಒಂದು 21 ಇಯರ್ಸ್ ಆಗ್ತಾ ಬಂದದ್ದು. ಆಲ್ಮೋಸ್ಟ್ 19 ಇಯರ್ಸ್ ಆಯ್ತಾ ಬಂತು. ಓಕೆ. ಸೊ ಏನಂತಂದ್ರೆ ನಿಮಗೆ ಒಳ್ಳೆ ಕಾಲೇಜ್ ಆಟೋನಮಸ್ ಸೇರ್ಕೊಂಡ್ರೆ ಒಳ್ಳೆ ಪ್ಲೇಸ್ಮೆಂಟ್ ಆಫೀಸರ್ ಇತ್ತು ಅಂತಂದ್ರೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆ ಕಂಪ್ನಿ ಸಿಗೋ ಚಾನ್ಸಸ್ ಇರುತ್ತೆ ನಾಗೇಶ್. ಅದು ವಿತ್ ಎಷ್ಟು ಪ್ಯಾಕೇಜ್. ಸರ್ ಈಗ ಆಯ್ತು ನೀವು ಪ್ಲೇಸ್ಮೆಂಟ್ ಬಗ್ಗೆ ಮಾತ್ರ ಹೇಳ್ತಿದ್ರೆ ಫ್ಯಾಕಲ್ಟಿ ವೈಸ್ ಫ್ಯಾಕಲ್ಟಿ ಚೆನ್ನಾಗಿರ್ತಾರ ಸರ್ ಮಂಗಳೂರು ಖಂಡಿತ. ಸೈಡ್? ನಾಗೇಶ್ ಇಲ್ಲಿ ನಾ ಹೇಳ್ದೆ ಆಲ್ರೆಡಿ ನಾವು ಹೇಳಿದೀವಿ. ನೀವು ಪ್ಲೇಸ್ಮೆಂಟ್ ಜೊತೆಗೆ ನಿಮಗೆ 8.5 CGP ಇಲ್ಲ 9 CGP 9.5 GB ಮೇಂಟೈನ್ ಮಾಡೋ ಒಳ್ಳೆ ಕಂಪ್ನೀಸ್. ನಾವು ಹೇಳಿದಂಗೆ ಈಗ ಯಾವ್ದೋ ಒಂದು ಒಳ್ಳೆ ಕಂಪ್ನಿ ಬರುತ್ತೆ. ಅವ್ರು ಏನ್ ಮಾಡ್ತಾರೆ ದೇ ವಿಲ್ ಕಟ್ ಆಫ್ ಟು 8.5 CGP. ನಂಗೆ 8.5 CGP ಮೇಲೆ ಮಾತ್ರ ಹುಡುಗರು ಮಾತ್ರ ನಂಗೆ ಇಂಟರ್ವ್ಯೂ ಬರೀ ಕರೀತಾರೆ. ಸೊ ಆಗ ನಿಮ್ಗೆ ಫ್ಯಾಕಲ್ಟಿ ಚೆನ್ನಾಗಿ ಪಾಠ ಮಾಡ್ಲೇಬೇಕು. ಫ್ಯಾಕಲ್ಟಿ ಸ್ಕಿಲ್ಸ್ ಕಳ್ಸಿಕೊಟ್ರೆ ಪ್ಲೇಸ್ಮೆಂಟ್ ಸ್ಕಿಲ್ಸ್ ಎಲ್ಲ ಎನ್ಹಾನ್ಸ್ ಮಾಡಕ್ಕಾಗೋದು. ಅಂದ್ರೆ ಫ್ಯಾಕಲ್ಟಿ ಏನ್ ಹೇಳ್ಕೊಡ್ತಾರೆ ಪ್ರಾಕ್ಟಿಕಲ್ ಮಾಡಿ ಹೇಳ್ಕೊಡ್ತಾರೆ. ಇಲ್ಲಿ ಪ್ಲೇಸ್ಮೆಂಟ್ ಸ್ಕಿಲ್ಸ್ ಅಂತಂದ್ರೆ ಹ್ಯಾಪ್ಟಿಂಗ್ ಕ್ಲಿಯರ್ ಮಾಡೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಹೆಂಗೆ, ಒಂದು ಗ್ರೂಪ್ ಡಿಸ್ಕಷನ್ ಮಾಡೋದು ಮಾತ್ರ ಹೇಳ್ಕೊಡ್ತಾರೆ. ಬಟ್ ಫ್ಯಾಕಲ್ಟಿ ಇಸ್ ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಫ್ಯಾಕಲ್ಟಿ. ಟೆಕ್ನಿಕಲ್ ಸ್ಕಿಲ್ಸ್ ಏನೇ ಇದ್ರು ಫ್ಯಾಕಲ್ಟಿ ಇಸ್ ಬ್ಯಾಕ್ ಬೋನ್ ಫಾರ್ ಸ್ಟೂಡೆಂಟ್ಸ್. ನೀವು ಸಿಂಪಲ್ ಆಗಿ ಒಂದ್ ಹೇಳ್ಬೋದಾಯ್ತು. ಸೊ ಕರ್ನಾಟಕದಲ್ಲಿ ಎಜುಕೇಶನ್ ಗೆ ಫೇಮಸ್ ಇರೋ ಡಿಸ್ಟ್ರಿಕ್ಟ್ ಬಗ್ಗೆ ನೀವು ಟೀಚರ್ಸ್ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ. ಸೊ ದಕ್ಷಿಣ ಕನ್ನಡ ಜಿಲ್ಲೆ ಫೇಮಸ್ ಫಾರ್ ಎಜುಕೇಶನ್. ಸೊ ಅದರಿಂದ ನಾವು ಅಲ್ಲಿ ಟೀಚರ್ಸ್ ಫ್ಯಾಕಲ್ಟಿ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಆಲ್ವೇಸ್ ದೇ ಆರ್ ಗುಡ್ ಅಂತ ಅನ್ಕೊಳ್ಬೇಕು. ಬೇರೆ ಜಿಲ್ಲಾ ಫ್ಯಾಕಲ್ಟೀಸ್ ಬಗ್ಗೆ ಸರ್ ಬೇರೆ ಕಾಲೇಜ್ ಅಲ್ಲ, ಈ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದೀವಿ, ಇದ್ರ ಬಗ್ಗೆ ಹೇಳ್ತೀವಿ. ಸೊ ನೀವ್ ಒಳ್ಳೆಯವರು ಅಂತ ಹೇಳಿದ್ರೆ ನಾನ್ ಕೆಟ್ಟವನ್ ಆಗೋದಿಲ್ವಲ್ಲ. ಆತರ ಯಾಕೆ ನಾವು ಆತರ ಇವ್ರು ಚೆನ್ನಾಗ್ ಪಾಠ ಮಾಡ್ತಾರೆ ಅಂದ್ರೆ ಅವ್ರು ಮಾಡೋದಿಲ್ಲ ಅಂತ ನಾವ್ ಹೇಳಿಲ್ಲ. ಆತರ ಪಾಯಿಂಟ್ ಅಲ್ಲ. ಸೊ ಫೈನಲ್ ಆಗಿ ಹೀಗೆ ಓಕೆ ಸರ್ ಎಲ್ಲ ಓಕೆ. ಸೊ ಏನಕ್ಕೆ ಸೇರ್ಬಾರ್ದು ಅಂತ ಹೇಳ್ತೀರಿ? ಒಂದೇ ಒಂದು ರೀಸನ್, ಮಂಗಳೂರು ವೆದರ್ ಅಡ್ಜಸ್ಟ್ ಆಗ್ತೀನಿ ಬರೋರು ಇದ್ರೆ ಮಾತ್ರ ಬನ್ನಿ. ನೀವು ಮಂಗಳೂರು ಅಲ್ಲದೆ ಇದ್ರೆ ಮಂಗಳೂರು ವೆದರ್ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ. ಸಮ್ಮರ್ ಸೀಸನ್ ಅಲ್ಲಿ ತುಂಬಾ ಹ್ಯೂಮಿಡಿಟಿ ಜಾಸ್ತಿ ಹಿಟ್ಸ್ ಇರುತ್ತೆ. ಸೊ ಅದೊಂದು ಅಷ್ಟೇ. ಇನ್ನೊಂದು ರ್ಯಾಂಕಿಂಗ್ ಕಡಿಮೆ ಇದ್ರೆ ನಿಮ್ಗೆ ಸೀಟ್ ಸಿಗೋದಿಲ್ಲ. ಅದು ಇಲ್ಲ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತೀವಿ ಅಂದ್ರೆ ಕಾಸ್ಟ್ಲಿ ಆಗುತ್ತೆ. ಸೊ ಈ ಪಾಯಿಂಟ್ಸ್ ಎಲ್ಲ ಕನ್ಸಿಡರ್ ಮಾಡ್ಕೊಂಡ್ರೆ ಈ ಕಾಲೇಜಿಗೆ ಸೇರ್ಬಾರ್ದು ಅಂತ ನೀವು ತೀರ್ಮಾನ ತಗೊಂಡ್ರಿ. ಸೊ ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡೋಣ ಸರ್? ಹೇಳೋದಂದ್ರೆ ಮಂಗಳೂರಲ್ಲಿ ಓದ್ಬೇಕು ಅಂತ ಅನ್ಕೊಂಡಿರೋರು ತುಂಬಾ ಜನ ಆಸೆ ಇರ್ತಾರೆ ಮಂಗಳೂರಲ್ಲಿ ಓದ್ಬೇಕು ಅಂತ. ಅಂತವ್ರಿದ್ರೆ ದಯವಿಟ್ಟು ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆಪ್ಷನ್ ತಗೊಳ್ಳಿ. ಓಕೆನಾ? ಸೊ ನೀವೇನಾದ್ರು ಆಲ್ರೆಡಿ ಈಗ ಕಾಲ ಮಿಂಚೋಗಿದೆ. ಫಸ್ಟ್ ರೌಂಡ್ ಹಾರ್ಡ್ ಆಗ್ಬಿಟ್ಟಿದೆ, ನಾವು ಲೇಟ್ ಆಗಿ ವಿಡಿಯೋ ಮಾಡ್ತಿರೋದ್ರಿಂದ ಅಂತ. ಸೊ ನೀವೇ ಸೆಕೆಂಡ್ ರೌಂಡ್ ಅಲ್ಲಿ ಶಫಲ್ ಮಾಡೋ ಚಾನ್ಸಸ್ ಇರುತ್ತೆ. ಶಫಲ್ ಮಾಡ್ತೀನಿ ಅಂತಂದ್ರೆ ಸಹ್ಯಾದ್ರಿ ಕೂಡ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅಂತ ತಗೊಳ್ಳಿ. ಸೊ ನಿಮ್ದು ಏನಾದ್ರು ಒಳ್ಳೆ ರ್ಯಾಂಕಿಂಗ್ ಇದ್ರೆ ಈಗ ಆಲ್ರೆಡಿ ನಿಮ್ ಕಟ್ ಆಫ್ ಎಲ್ಲ ಬಿಟ್ಟಿದ್ದಾರೆ. ಸೊ ನಿಮ್ ಕಟ್ ಆಫ್ ನೋಡ್ಕೊಂಡು ನೀವು ಬೇಕಾದ್ರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಂಡು ಖಂಡಿತ ತಗೋಬಹುದು. ಸೊ ನಿಮ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಹಿಸ್ಟ್ರಿ ಇದೆ.
ಸೊ ಒಳ್ಳೆ ಪ್ಯಾಕೇಜಸ್ ಸಿಗುತ್ತೆ. ಫೈನಲ್ ಆಗಿ ನಾವೇನೇ ಇಂಜಿನಿಯರಿಂಗ್ ಓದಿದ್ರು ಒಂದು ಒಳ್ಳೆ ಕೆಲಸ, ಒಳ್ಳೆ ಪ್ಯಾಕೇಜ್ ಸಿಗೋದು ಇಂಪಾರ್ಟೆಂಟ್. ಹೌದು ಇಲ್ಲೊಂದು ಆಪರ್ಚುನಿಟಿ ಇದೆ ಅಷ್ಟೇ ನಿಮ್ಗೆ. ಹೌದು ಸೊ ಈ ಆಪರ್ಚುನಿಟಿ ಯುಟಿಲೈಸ್ ಮಾಡ್ಕೊಂಡ್ರೆ ನೀವು ಖಂಡಿತ ನೀವು ಒಳ್ಳೆ ಜಾಬ್ ತಗೋಬಹುದು. ಸೊ ಖಂಡಿತ ಇದು ಯಾವುದೇ ರೀತಿ ಸಹ್ಯಾದ್ರಿ ಪ್ರಮೋಷನ್ ವಿಡಿಯೋ ಅಂತಲ್ಲ, ಇದು ಮಾಹಿತಿ ಕೊಡ್ತಾರ ವಿಡಿಯೋ. ಹೌದು ಸೊ ನಮ್ಗೆ ಯಾರು ಸಹ್ಯಾದ್ರಿ ಅವರು ವಿಡಿಯೋ ಮಾಡೋ ಅಂತ ಎಲ್ಲೂ ಹೇಳಿಲ್ಲ. ಸೊ ನಾವೇ ನಿಮ್ಗೆ ಸ್ಟೂಡೆಂಟ್ಸ್ಗೆ ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ, ನಮ್ಗೆ ಗೊತ್ತಿರೋ ಫ್ಯಾಕಲ್ಟಿ ಪ್ರಕಾರ ಮಾಹಿತಿ ತಗೊಂಡು ನಿಮ್ಗೆ ಮಾಹಿತಿ ಕೊಡ್ತಿದೀವಿ. ಸೊ ಒಳ್ಳೇದಾಗ್ಲಿ ಸರ್. ಫೈನಲ್ ಆಗಿ ನೀವು ಹುಡುಗರು ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಸರ್. ಓಕೆ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ನಿವೇಶ್.